ಈಗ ಯಾವ ಅತಿಥಿಗಳು ಬರ್ತಾರೆ, ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೆ, ಎಲ್ಲ ಒಂದು ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಾರೆ. ನಾನು ಅವಾಗಲಿಂದ ನಿಮ್ಮ ಜಪನೆ ಮಾಡ್ತಾ ಇದ್ದೀವಿ ನಾವು, ಶೇಖರ್ ಸರ್ ಯಾವಾಗ ಬರ್ತಾರೆ ಅಂತ ಹೇಳಿ. ಫೈನಲಿ ಬಂದಿದ್ದಾರೆ. ಹೊಡೀರಪ್ಪ ಚಪ್ಪಾಳೆ ನಮ್ಮ ಶೇಖರ್ ಸರ್ ಅವ್ರಿಗೆ. ಸಕಲ ಕಲಾ ವಲ್ಲಭ ಇವರು ಏನು ಮಾಡಲ್ಲ ಅಂತ ಕೇಳಬೇಕು. ನಾನು ಯಾಕಪ್ಪ ಕರೆದ ತಕ್ಷಣ ಬಂದಿಲ್ಲ ಅಂದರೆ, ಮುದ್ದಾದ ಧ್ವನಿಯಲ್ಲಿ ಮುದ್ದಾದ ಹುಡುಗಿ ಮುದ್ದಾದ ಹೆಂಡತಿ ಇರುವಾಗ ಕರೆದರೆ ಅದರ ಸೊಗಸು, ಅಂದ, ಚಂದ ಕೇಳಿದವನಿಗೆ ಮಾತ್ರ ಗೊತ್ತು. ಅಬ್ಬಬ್ಬಬ್ಬಾ. ಓಕೆ, ಎಲ್ಲರಿಗೂ, ಎಲ್ಲ ಕನ್ನಡ ಪ್ರೇಮಿಗೂ ತಲೆಬಾಗಿ ನಮಸ್ಕರಿಸುತ್ತಾ 9ನೇ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ ಸಮಾರೋಪ ಸಮಾರಂಭಕ್ಕೆ, ಈ ಸಮಾರೋಪ ಸಮಾರಂಭ ಒಂದು ದಿಗಂತ ಇದ್ದ ಹಾಗೆ. ಅಲ್ಲಿ ಹೋದ ತಕ್ಷಣ ಮತ್ತೊಂದು ದಿಗಂತ ನಮಗೆ ಕಾಣಿಸುತ್ತೆ. ಹಾಗೆ ಈ ಒಂದು ಸಮಾರೋಪ ಸಮಾರಂಭವಾಗಿ ಮತ್ತೊಂದು ದಶಕದ ಸಂಭ್ರಮಕ್ಕೆ ಒಂದು ದಿಕ್ಸೂಚಿಯಾಗಲಿ ಎನ್ನುವ ದೃಷ್ಟಿಯಿಂದ ಈ ಒಂದು ಸಮಾರಂಭಕ್ಕೆ ಶ್ರೀಮತಿ ಡಿ ರೂಪಾ ಮತ್ತು ಶ್ರೀಮತಿ ಶೋಭಾ ಮಳವಳ್ಳಿ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಈ ಇಬ್ಬರು ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಕೆಲವು ನಿಮಿಷಗಳಿಂದ ಮಾಹಿತಿ ನಮಗೆ ಬಂತು. ಅವರ ಪರವಾಗಿ ನಾವು ಕ್ಷಮೆ ಯಾಚಿಸುತ್ತಾ, ಈ ಒಂದು ಸಮಾರಂಭಕ್ಕೆ ನನ್ನ ಪ್ರೀತಿಯ ಗುರುಗಳು, ಈಗಿನ ಸನ್ಮಾನ್ಯ ಕುಲಪತಿಗಳು, ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಪ್ರೊಫೆಸರ್ ರಮೇಶ್ ಬಿ ಸರ್ ಅವರು ಇದ್ದಾರೆ. ಅವರು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿ. ಅವರನ್ನು ವೇದಿಕೆಗೆ ಗೋಲ್ಡನ್ ಐನ ಸಂಜಯ್ ಸರ್ ಬಂದು ಆಹ್ವಾನಿಸಬೇಕಾಗಿ ವಿನಂತಿ. ಸರ್ ಪ್ಲೀಸ್ ಸರ್. ರಮೇಶ್ ಸರು ನಾವು 2002ರಲ್ಲಿ ಸಮಾಜ ಕಾರ್ಯ ವಿಭಾಗದಲ್ಲಿ ಹೆಜ್ಜೆ ಇಟ್ಟಾಗ ಆಂಗ್ಲ ಬರದವರಿಗೆ ಒಂದು ಧೈರ್ಯ ಸ್ಥೈರ್ಯ ತುಂಬಿ ದಾರಿ ತೋರಿಸಿದ ಮಹಾನುಭಾವರು. ನಾವು ಇವತ್ತು ಇಲ್ಲಿದ್ದೀವಿ ಅಂದಕ್ಕೆ ಅದೇವರೇ ಕಾರಣ. ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಕಾರ್ಯ ಮಾಡಿದ್ರೆ ಪ್ರಕೃತಿಯೇ ಅದಕ್ಕೆ ಪೂರಕವಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ನಮ್ಮ ಮಾರ್ಗದರ್ಶಕರೇ ಕಾರಣ. ಅಂತಹ ಮಾರ್ಗದರ್ಶಕರಲ್ಲಿ ಸುಮಾರು 4 ದಶಕಗಳ ಅನುಭವ ಹೊಂದಿರುವ ಶ್ರೀಯುತ ಕೆ ವಿಠ್ಠಲರಾವ್ ಸರ್, ಇವರು ನಮ್ಮ ಮೊದಲ ಸಮ್ಮೇಳನದಿಂದ ಈಗಿನವರೆಗೆ ಸತತವಾಗಿ ನಮ್ಮ ಜೊತೆವಿದ್ದು ನಿರಂತರವಾಗಿ ನಮ್ಮನ್ನು ಪ್ರೇರೇಪಿಸುತ್ತಾ ಮಾರ್ಗದರ್ಶನ ನೀಡುತ್ತಾ ಈ 9ನೇ ಕಾನ್ಫರೆನ್ಸ್ ಒಂದು ಸುಭದ್ರವಾಗಿ ಸಮಗ್ರವಾಗಿ ರೂಪುಗೊಳ್ಳೋದಕ್ಕೆ ಕಾರಣೀಭೂತರು. ಅವರು ಕೂಡ ಈ ಒಂದು ಸಮಾರಂಭಕ್ಕೆ ನಮ್ಮ ಜೊತೆಯಾಗಬೇಕಾಗಿ ವಿನಂತಿ. ನಾವು ಉದಯ್ ಶೆಟ್ಟಿ SRF, ಉದಯ್ ಶೆಟ್ಟಿ ಸರ್ SRF, ಓಕೆ, ಇಲ್ಲ ಅಂದರೆ ದುರ್ಗಾ ಸಿಂಗ್ SDS ಸೆಕ್ಯೂರಿಟಿ ಸರ್ವಿಸಸ್. ಸರ್ ಪ್ಲೀಸ್ ಕಮ್ ಸರ್. ಬಂದು ವಿಠ್ಠಲರಾವ್ ಸರ್ನ ವೇದಿಕೆಗೆ ಆಹ್ವಾನಿಸಬೇಕಾಗಿ ವಿನಂತಿ. ಉದಯ್ ಶೆಟ್ಟಿ ಸರ್, ಮಿಸ್ಟರ್ ಉದಯ್ ಶೆಟ್ಟಿ. ಓಕೆ, ದುರ್ಗಾ ಸಿಂಗ್ ಬರ್ತಿದ್ದಾರೆ. ಸರ್ ಪ್ಲೀಸ್ ಕಮ್. 1 ಸೆಕೆಂಡ್ ಉದಯ್ ಶೆಟ್ಟಿ, ಪ್ಲೀಸ್ ಇಟ್. ಓಕೆ. ಮುಂಜಾನೆ ಶ್ರೀಯುತ SNM ಸರ್ ಮಾತಾಡ್ತಾ ಒಂದು ಬಹಳ ಮುಖ್ಯವಾದಂಥ ವಿಚಾರನ ನಮಗೆ ಹೇಳಿದರು. ಒಂದು ಹೆಜ್ಜೆ ಮುಂದಿಟ್ಟರೆಯೇ ಆ ಹೆಜ್ಜೆ ಹಿಂದೆ ತೆಗಿಬಾರ್ದು. ಮಾನವ ಸಂಪನ್ಮೂಲ ವಿಭಾಗದಲ್ಲಾಗಲಿ, ಜೀವನದಲ್ಲಾಗಲಿ, ಯಾವುದೇ ವಿಚಾರದಲ್ಲಾಗಲಿ ಇದು ತುಂಬ ಅದ್ಭುತವಾದ ವಿಚಾರ. ನಾವು ವಿಚಾರಣೆಗಳನ್ನ ತುಂಬ ಮಾಡ್ತೇವೆ ಕಾರ್ಖಾನೆಗಳಲ್ಲಿ. ಆ ವಿಚಾರಣೆಗಳನ್ನು ಕಾನೂನುಬದ್ಧವಾಗಿ ಗೆಲ್ಲುವ ರೀತಿಯಲ್ಲಿ ಸಹಜ ನ್ಯಾಯದ ಆಧಾರದ ಮೇಲೆ ಮಾಡಬೇಕಾದ್ರೆ
ಅದಕ್ಕೆ ಒಬ್ಬ ವಿಚಾರಣಾಧಿಕಾರಿ ಬಹಳ ಮುಖ್ಯ. ಕರ್ನಾಟಕದಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ವಿಚಾರಣೆಗಳನ್ನು ಮುಗಿಸಿ ವಿಚಾರಣೆಯ ಬ್ರಹ್ಮ ಅಂದರೆ ತಪ್ಪಾಗಲಾರದು ಅಂತಹ ಮಹಾನ್ ವಿದ್ವಾಂಸ ಈ ದಿನ ಈ ವೇದಿಕೆಗೆ ಆಗಮಿಸಿ ನಮ್ಮನ್ನು ವಿಚಾರಣೆ ಮಾಡದೆ ಈ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಗೋಪಿನಾಥ್ ಎನ್ ಅವರನ್ನು ನಾನು ಆಹ್ವಾನಿಸುತ್ತೇನೆ. ಉದಯ್ ಶೆಟ್ಟಿ ಸರ್ ದಯವಿಟ್ಟು ಬಂದು ಅವರನ್ನು ವೇದಿಕೆಗೆ ಆಹ್ವಾನಿಸಬೇಕಾಗಿ ವಿನಂತಿ. ಸೊ ಈ ಒಂದು ಸ್ವಾಗತ ಭಾಷಣ ಮಾಡುವುದಕ್ಕೆ ಸ್ವಾಗತಿಸಿದ ಮುದ್ದು ಮೀನಾಗೆ ಕೂಡ ಸ್ವಾಗತ ಕೋರುತ್ತೇನೆ. ಧನ್ಯವಾದಗಳು. ಪುಸ್ತಕವನ್ನು ನಾವೀಗ ಬಿಡುಗಡೆ ಮಾಡಬೇಕು. ನಮ್ಮಲ್ಲಿ ಅಪರೂಪದ ಪ್ರತಿಭಾನ್ವಿತರಿದ್ದಾರೆ. ಇವ್ರು ನಮ್ಮ ಜೊತೆ ಇರೋದು ನಿಜಕ್ಕೂ ನಮ್ಮ ಯಾವ ಜನದ ಪುಣ್ಯ ಅಂತ ನಿಜಕ್ಕೂ ಹೇಳೋದಕ್ಕೆ ಪದಗಳಲ್ಲಿ ಬಣ್ಣಿಸಲಸದಳ. ಮೊದಲನೇದಾಗಿ ಪುಸ್ತಕ ಬಿಡುಗಡೆ ನಮ್ಮೆಲ್ಲ ಗಣ್ಯ ಅತಿಥಿಗಳು ಸೇರಿಕೊಂಡು ಆ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಪುಸ್ತಕದ ಲೇಖಕರು ಮತ್ತಾರೂ ಅಲ್ಲ, ಆಮೇಲೆ ಹೇಳೋಣ ಅಲ್ವಾ. ಸೊ ಮೊದಲು ಆ ಪುಸ್ತಕನ ನಾವು ರಿವೀಲ್ ಮಾಡುವಂಥ, ಈಗ ಅನಾವರಣಗೊಳಿಸುವಂತಹ ಸಮಯ. ದಯವಿಟ್ಟು ಪುಸ್ತಕವನ್ನು ತನ್ನಿ ಸರ್. ಆ ಪುಸ್ತಕದ ವಿಚಾರ ಏನು, ವಿಶೇಷತೆ ಏನು, ಖಂಡಿತ ನಾವು ಈ ಒಂದು ವೇದಿಕೆಯಲ್ಲಿ ತಿಳಿದುಕೊಳ್ತೀವಿ. ದಯವಿಟ್ಟು ತನ್ನಿ ಸರ್. ನೋಡೋಣ ಅಲ್ವಾ ಯಾವ ಪುಸ್ತಕ ಈಗ ಅನಾವರಣಗೊಳ್ತಾ ಇದೆ ಅಂತ. ಆ ಕುತೂಹಲ, ಕೌತುಕತೆ ನಿಮ್ಮಲ್ಲಿ ಇದೆ ಅಲ್ವಾ. ಸೊ ನೋಡೋಣ, ನಮ್ಮ ಅತಿಥಿಗಳು ಆ ಪುಸ್ತಕವನ್ನು ಈಗ ಅನಾವರಣ ಮಾಡ್ತಿದ್ದಾರೆ. ದಯವಿಟ್ಟು ಸರ್, ಗಣ್ಯ ಅತಿಥಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಆ ಪುಸ್ತಕವನ್ನು ಈಗ ನಮ್ಮ ಮುಂದೆ ತೆರೆದಿಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ರಮೇಶ್ ಸರ್, ಪ್ರಕಾಶ್ ಸರ್. ವಿಶೇಷತೆ ನೀಡು ಒಂದಿಲ್ಲೊಂದು ಪುಸ್ತಕದ ಅನಾವರಣ ಆಗ್ತಾನೆ ಇರುತ್ತೆ ಪ್ರತಿ ವರ್ಷವೂ. ಇವತ್ತು ಅನಾವರಣಗೊಂಡಿರುವಂತಹ ಪುಸ್ತಕ ಸೋಷಿಯಲ್ ವರ್ಕ್ ಕಾಂಪಿಟೆನ್ಸೀಸ್ ಫಾರ್ HR ಪ್ರೊಫೆಷನಲ್ಸ್. ಈ ಒಂದು ಪುಸ್ತಕ ಪ್ರತಿಯೊಬ್ಬರಿಗೂ ಕೂಡ ಬಹಳ ಅನುಕೂಲ ಆಗುವಂತಹ, HR ಪ್ರೊಫೆಷನಲ್ಸ್ ಯಾರೆಲ್ಲ ಇದ್ದೀರಾ ನಿಮಗೆ ಉಪಯೋಗ ಆಗುವಂತಹ ಒಂದು ಪುಸ್ತಕ. ಇದ್ರ ಬಗ್ಗೆ ಮಾತಾಡ್ತಾರೆ ನಮ್ಮ ರಮೇಶ್ ಸರ್. ದಯವಿಟ್ಟು ಮಾತಾಡಿ ಸರ್. ಶೇಖರ್ ಬದಲಿಗೆ ಪ್ರಕಾಶಕನಾದ ನಾನು 2 ಮಾತಾಡ್ಬಿಟ್ಟು ನಂತರ ಶೇಖರ್ 2 ಮಾತಾಡ್ತಾರೆ. ಯಾಕೆಂತಂದರೆ ಸೋಷಿಯಲ್ ವರ್ಕ್ ಕಾಂಪಿಟೆನ್ಸೀಸ್ ಫಾರ್ HR ಪ್ರೊಫೆಷನಲ್ಸ್ ಇವರು ಇಬ್ಬರು ಲೇಖಕರು ಬರಬೇಕಾಗಿತ್ತು. ಡಾಕ್ಟರ್ ಅಬ್ದುಲ್ ವಹಾಬ್ ಮತ್ತು ಡಾಕ್ಟರ್ ಲೋಕೇಶ್ MU ಅವರು ಈ ಸಮಾರಂಭಕ್ಕೆ ಅನಿವಾರ್ಯ ಕಾರಣಗಳಿಂದಾಗಿ ತಲುಪಲಾಗಲಿಲ್ಲ. ಹಾಗಾಗಿ ಈ ಪುಸ್ತಕವನ್ನು ಅವರ ಅನುಪಸ್ಥಿತಿಯಲ್ಲಿ ಬಿಡುಗಡೆ ಮಾಡಿದ್ದೀವಿ. ಮತ್ತು ಇನ್ನೊಂದು ಪುಸ್ತಕ ಶೇಖರ್ ಅವ್ರದ್ದು. ಅವರು ಪ್ರಥಮ ಸಮ್ಮೇಳನದಿಂದ ಪ್ರತಿ ವರ್ಷ ಸಮ್ಮೇಳನದಲ್ಲೂ ಒಂದು ಪುಸ್ತಕ ಬಿಡುಗಡೆ, ಪುಸ್ತಕನ ಬರಿಬೇಕು ಅಂತ ಪಣ ತೊಟ್ಟು ಈಗಾಗಲೇ 6-7 ಪುಸ್ತಕಗಳನ್ನ ಬರೆದಿದ್ದಾರೆ. ಅವ್ರಿಗೆ ಪ್ರಕಾಶಕನಾಗಿ ಈ 2 ಪುಸ್ತಕಗಳ ಲೇಖಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ತಮ್ಮಲ್ಲೂ ಏನಾದರೂ ಈ HR ಕ್ಷೇತ್ರದ ಅನುಭವಗಳಿರಬಹುದು, ತಮ್ಮದೇ ಅನುಭವಗಳಿರಬಹುದು, ದಯಮಾಡಿ ಅದನ್ನು ಬರವಣಿಗೆಗೆ ಪ್ರಯತ್ನ ಮಾಡಿ. ಪ್ರಕಾಶಕನಾಗಿ ಆ ಪುಸ್ತಕಗಳನ್ನ ಮುಂದಿನ 10ನೇ ವರ್ಷದ ಸಮ್ಮೇಳನದಲ್ಲಿ ಇದೇ ರೀತಿ ಬಿಡುಗಡೆಗೊಳಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.